ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಸೊ ಬೆಂಡೆಕಾಯಿ ಪಲ್ಯ ಮಾಡ್ಕೋಬೇಕಾದ್ರೆ ಈ ಥರ ಲೋಳೆ ಬರುತ್ತಲ್ಲ, ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ. ಈ ಅರ್ಧ ಟೊಮೊಟೊನ ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಹಾಕ್ಕೊಂಡ್ರೆ ನೋಡಿ ಲೋಳೆ ಎಲ್ಲ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಬೆಂಡೆಕಾಯಿ ಲೋಳೆ ಬರುತ್ತೆ. ಬಟ್ ಅರ್ಧ ಟೊಮೊಟೊ ಹಾಕ್ಕೊಳ್ಳಿ, ಹುಳಿ ಬಿದ್ದ ತಕ್ಷಣ ಅದು ಲೋಳೆ ಎಲ್ಲ ಹೋಗುತ್ತೆ. ಸೊ ಚಪಾತಿಗೆ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ಎಣ್ಣೆ ಮತ್ತು ಜೀರಿಗೆ ಹಾಕ್ಬಿಟ್ಟು ಸಾಸಿವೆ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹಂಗೇನೆ ಅದು ಫ್ರೈ ಆಗ್ತಾ ಇರಬೇಕಾದ್ರೇನೆ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ನಿಮಗೆ ಲೋಳೆ ಅಂದ ತಕ್ಷಣ ಅರ್ಧ ಟೊಮೊಟೊ ಹಾಕ್ಬಿಟ್ಟು ಹಾಕಿದ ತಕ್ಷಣ ಲೋಳೆ ಹೋಗುತ್ತೆ. ನೆಕ್ಸ್ಟು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಆ್ಯಡ್ ಮಾಡಿಕೊಂಡ್ರೆ ಟೊಮೊಟೊ ಗೊಜ್ಜು ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೋಡಿ ಬೆಂಡೆಕಾಯಿ ಪಲ್ಯನೂ ರೆಡಿ ಆಯಿತು, ಚಪಾತಿನೂ ರೆಡಿ ಆಯಿತು. ಅವಳು ಬೆಳಗ್ಗೆ ಅವತ್ತು ಒಂದೇ ಚಪಾತಿ ತಿನ್ನೋದು. ಸೊ ಹಂಗಾಗಿ ನನ್ನ ಮಗಳು ವ್ಯಾನ್ ಬಂದುಬಿಡುತ್ತೆ ಅಂತ 7:50ಗೆಲ್ಲ ವ್ಯಾನ್ ಬರುತ್ತೆ. ಅವಳಿಗೆ ಚಪಾತಿನೂ ಕೊಟ್ಟೆ, ಬಾಕ್ಸ್ಗೂ ಹಾಕಿ ಎಲ್ಲ ರೆಡಿ ಮಾಡಿ ಕಳಿಸ್ದೆ. ರೆಡಿ ಮಾಡಿ ಕಳಿಸಿ ಬಂದಮೇಲೆ ಸಂಜೆಗೆ ಸಾಂಬಾರು ಮಾಡಿಡೋಣ ಅಂತೇಳ್ಬಿಟ್ಟು ಎಲೆಕೋಸು ಪಲ್ಯನೂ ಮತ್ತು ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಎಲೆಕೋಸು ಇರೋದ್ರಿಂದ ನೆಲ್ಲವರೆಕಾಯಿ ಜೊತೆಗೆ ಮಿಕ್ಸ್ ಮಾಡಿದ್ದೀನಿ. ಅದು ನೆಲ್ಲವರೆಕಾಯಿ ಶೀತ ಇದೆ, ಸೊ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಂಜೆಗೆ ಅಲ್ಲಿಂದ ಬಂದು ಟಯರ್ಡ್ ಆಗಿರುತ್ತಲ್ಲ, ಸಾಂಬಾರು ಮಾಡಬೇಕು ಅಂದ್ರೂ ಸ್ವಲ್ಪ ಇದಾಗುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಸಾಂಬಾರು ಮಾಡಿ ರೆಡಿ ಮಾಡಿಡೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಇದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಎಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡು 1 ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ರೆ ಆಯಿತು. ನೋಡಿ ಅನ್ನನೂ ಮಾಡ್ಕೊಂಡಿದ್ದೀನಿ. ಈ ಕಡೆ ಪಲ್ಯನೂ ರೆಡಿಯಾಗಿದೆ. ಯಾಕಂದರೆ ಅವಳು 3:30ಗೆ ನನ್ನ ಮಗಳು ಬಂದಮೇಲೆ ಊಟ ಮಾಡಿಕೊಂಡು ಬೆಳಗ್ಗೆ ಚಪಾತಿ ತಿಂದಿದ್ಲಲ್ವ, ಊಟ ಮಾಡಿಕೊಂಡು ಟ್ಯೂಷನ್ಗೆ ಹೋಗ್ತಾಳೆ. ಇನ್ನು ಅವಳು ಬರೋದು 7:30 ಆಗಿಬಿಡುತ್ತೆ. ಸೊ ಹಂಗಾಗಿ ಸಾಂಬಾರು, ಅನ್ನ, ಪಲ್ಯ ಎಲ್ಲ ರೆಡಿ ಮಾಡಿಟ್ಟೆ. ಇನ್ನು ಸಂಜೆ ಬಂದು ಒಂದು ಮುದ್ದೆ ಮಾಡಿಕೊಂಡ್ರೆ ನನ್ನ ಬೆಳಗ್ಗೆಯಿಂದ ಟಯರ್ಡ್ ಆಗಿರ್ತೀನಲ್ಲ, ಸಂಜೆ ಬಂದು ಮಾಡ್ಕೊಡೋಕ್ಕೆ ಸ್ವಲ್ಪ ಸುಸ್ತು ಅನಿಸುತ್ತೆ. ನೋಡಿ ಆಫೀಸ್ಗೆ ಹೊರಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆಫೀಸು ಎಲ್ಲ ಮುಗಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು. ಮತ್ತು ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು, ಹೋದ ಸರಿ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದೆ ಫಿಶ್ ಸಾಂಬಾರು ತುಂಬ ಚೆನ್ನಾಗಿತ್ತು ಕಣವ ಅಂತ. ಸೊ ಹಾಗಾಗಿ ಫಿಶ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದೆ. ನನ್ನ ಫ್ರೆಂಡನ್ನು ಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಇಬ್ಬರು ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ನಾನೇನು ಜಾಸ್ತಿ ತೊಗೊಳ್ಳಿಲ್ಲ, ಸ್ವಲ್ಪನೇ ತೊಗೊಂಡೆ. ನೋಡಿ ಫಿಶ್ಶು ಕ್ಲೀನ್ ಮಾಡ್ತಿದ್ದಾರೆ. ಫಿಶ್ಶು ಸಾಂಬಾರು ಲಾಸ್ಟ್ ಟೈಮು ನಿಮಗೆ ರೆಸಿಪಿ ಕೊಟ್ಟಿದ್ದೆ, ಚೆನ್ನಾಗಿತ್ತ? ಟ್ರೈ ಮಾಡಿದ್ರೆ? ಆಮೇಲೆ ಇದು ತವಾ ಫ್ರೈನೂ ಮಾಡಿದ್ದೆ. ಈ ಸರಿನೂ ಮಾಡಿ ನಿಮಗೆ ರೆಸಿಪಿ ಕಳಿಸ್ತೀನಿ. ಅದು ಚೆನ್ನಾಗಿ ಬಂದಿತ್ತು, ತವಾ ಫ್ರೈಯು ಚೆನ್ನಾಗಿ ಬಂದಿತ್ತು, ಮತ್ತು ಫಿಶ್ಶು ಸಾಂಬಾರು ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಯೂಟ್ಯೂಬ್ ನೋಡಿಕೊಂಡೆ ಲಾಸ್ಟ್ ಟೈಮ್ ಮಾಡಿದ್ದು. ಈ ಸರಿ ಮಾಡಿದ್ದು ನಾನು ನಿಮಗೆ ರೆಸಿಪಿನ ಕೊಡ್ತೀನಿ ನೋಡಿ. ಅದು ದೊಡ್ಡ ಫಿಶ್ ಬಂದು ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವ್ಲಾಗಲ್ಲಿ ಸಿಗ್ತೀನಿ. ಈಗ ನನ್ನ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.